ಜೈ ಹಿಂದ್ ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ 2026 ಈ ಪರೀಕ್ಷೆಯನ್ನು ಬರೆಯುವವರಿಗಾಗಿ ಒಂದು ವಿಶೇಷವಾದ ಸೆಷನ್ ತಗೊಂಡು ಬಂದಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ KEA ನಡೆಸುವಂತಹ ಪರೀಕ್ಷೆಯ ಮಾದರಿಯಲ್ಲಿ ಹೇಳಿಕೆಗಳನ್ನು ಒಳಗೊಂಡಂತಹ ಸ್ಟೇಟ್ಮೆಂಟ್ಗಳನ್ನು ಒಳಗೊಂಡಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡು ಬಂದಿದ್ದೀವಿ. ಎಲ್ಲ ವಿಭಾಗಗಳಲ್ಲಿ ಕೂಡ ಪ್ರಶ್ನೆ ಇದೆ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯ ಪ್ರಾರಂಭದಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. 1956ರಲ್ಲಿ ಅಸ್ತಿತ್ವಕ್ಕೆ ಬಂದ 14 ಭಾಷಾವಾರು ರಾಜ್ಯಗಳಲ್ಲಿ ಕರ್ನಾಟಕವು ಸೇರಿದೆ. ನವೆಂಬರ್ 1, 1973ರಂದು ಶ್ರೀ ಡಿ ದೇವರಾಜ ಅರಸುರವರು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ಮರುನಾಮಕರಣ ಮಾಡ್ತಾರೆ. ತಮಿಳಿನ ಶಿಲಪಾಧಿಕಾರಂ ಮತ್ತು ತೊಳ್ಕಾಪಿಯಂ ಕೃತಿಗಳಲ್ಲಿ ಕರ್ನಾಟಕವು ಕರುನಾಟ್ ಎಂದು ಉಲ್ಲೇಖವಾಗಿದ್ದು ಅದರ ಅರ್ಥ ಉನ್ನತ ಭೂಭಾಗ. ಸೊ ಈ ಹೇಳಿಕೆಗಳಲ್ಲಿ ಸರಿಯಾದ ಆಯ್ಕೆಗಳನ್ನು ಗುರುತಿಸಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಎಲ್ಲವೂ ಕೂಡ ಸರಿಯಾಗಿದೆ. 1, 2, 3 ಎಲ್ಲದೂ ಕೂಡ ಸರಿಯಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಒಂದನೇದು ಸ್ಟೇಟ್ಮೆಂಟ್ ಏನು ಕೇಳಿದ್ರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಕರ್ನಾಟಕದ ಭೂಭಾಗಗಳು 20 ಆಡಳಿತ ಭಾಗಗಳಲ್ಲಿ ಹಂಚಿ ಹೋಗಿತ್ತು. ಸ್ಟೇಟ್ಮೆಂಟ್ 2, ಸ್ವಾತಂತ್ರ್ಯ ನಂತರ 5 ಆಡಳಿತ ವ್ಯವಸ್ಥೆಗಳಲ್ಲಿ ಒಟ್ಟುಗೂಡಿಸಲಾಯಿತು ಮತ್ತು ಸ್ವಾತಂತ್ರ್ಯ ಪೂರ್ವದ ಅವಧಿಯಲ್ಲಿ ಮೈಸೂರು ಸಂಸ್ಥಾನ 9 ಜಿಲ್ಲೆಗಳನ್ನು ಒಳಗೊಂಡಿತ್ತು. ಸರಿಯಾದ ಹೇಳಿಕೆಗಳು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ. ಯಾವುದೂ ಕೂಡ ಅಲ್ಲ, ಎಲ್ಲವೂ ಕೂಡ ತಪ್ಪಾಗಿದೆ. ಮೂರನೇದು ಮ್ಯಾಚ್ ದ ಫಾಲೋಯಿಂಗ್ ಇದೆ: ದೋಂಡಿಯಾವಾಗ್, ಕೊಪ್ಪಳದ ವೀರಪ್ಪ, ಕೊಡಗಿನ ಚಿಕ್ಕವೀರರಾಜೇಂದ್ರ, ಸಿದ್ದಿ ಜನರ ದಂಗೆ. ಸಾಮಾನ್ಯವಾಗಿ ಬುಡಕಟ್ಟು ದಂಗೆಗಳಿಗೆ ಸಂಬಂಧಪಟ್ಟಂತ ಮತ್ತು ಅವುಗಳಿಗೆ ರಿಲೇಟೆಡ್ ಆಗಿರುವಂಥ ವರ್ಷವನ್ನು ನಾವು ಹೊಂದಿಸಿ ಬರೀಬೇಕು. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಆಸ್ ಇಟ್ ಈಸ್ ಇದೆ ನೋಡಿ. ದೋಂಡಿಯಾವಾಗ್ 1800ರಲ್ಲಿ ದಂಗೆಯನ್ನು ಮಾಡ್ತಾನೆ. ಕೊಪ್ಪಳದ ವೀರಪ್ಪ 1819, ಕೊಡಗಿನ ಚಿಕ್ಕವೀರರಾಜೇಂದ್ರ 1834 ಮತ್ತು ಸಿದ್ದಿ ಜನರ ದಂಗೆ 1858ರಿಂದ 59ರ ಕಾಲಘಟ್ಟದಲ್ಲಿ ನಡೆಯುತ್ತೆ. ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಣೆಯನ್ನು ಗುರುತಿಸಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಹೈದರಾಬಾದ್ ಸಂಸ್ಥಾನಕ್ಕೆ ಬಳ್ಳಾರಿ. ದಿಸ್ ಈಸ್ ರಾಂಗ್ ನೋಡಿ. ಮದ್ರಾಸ್ ಸಂಸ್ಥಾನಕ್ಕೆ ಬಳ್ಳಾರಿ ಸೇರಿತ್ತು, ಹೈದರಾಬಾದ್ ಅಲ್ಲ. ಮುಂಬೈ ಸಂಸ್ಥಾನಕ್ಕೆ ಉತ್ತರ ಕನ್ನಡ ಜಿಲ್ಲೆ ಸೇರಿತ್ತು. ಮದ್ರಾಸ್ ಸಂಸ್ಥಾನಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಸೇರಿತ್ತು. ಹೈದರಾಬಾದ್ ಸಂಸ್ಥಾನಕ್ಕೆ ಬಳ್ಳಾರಿ ಜಿಲ್ಲೆ ಸೇರಿರಲಿಲ್ಲ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಜೋಡಿಗಳಲ್ಲಿ ತಪ್ಪಾಗಿದ್ದನ್ನು ಗುರುತಿಸಿ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಉತ್ತರ ಮೀಮಾಂಸೆ ಜೈಮಿನಿ ಋಷಿಗೆ ಸಂಬಂಧಪಟ್ಟಿದ್ದಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ವೈಶೇಷಿಕ ಕಣಾದ ಋಷಿದು, ನ್ಯಾಯ ಗೌತಮ ಋಷಿದು ಮತ್ತು ಸಾಂಖ್ಯ ಕಪಿಲ ಋಷಿಯದು. ಉತ್ತರ ಮೀಮಾಂಸೆ ರಚನೆ ಮಾಡಿದ್ದು ಜೈಮಿನಿ ಋಷಿ ಅಲ್ಲ. ವೇದ ಮತ್ತು ಅದರ ಉಪವೇದವನ್ನು ಸರಿಯಾಗಿ ಹೊಂದಿಸಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. 2, 1, 3, 4 ನೋಡಿ. ಋಗ್ವೇದ ಅದರ ಉಪವೇದ ಯಾವುದು ಕೇಳಿದ್ರೆ ಧನುರ್ವೇದ. ಯಜುರ್ವೇದದ ಉಪವೇದ ಶಿಲ್ಪವೇದ. ಸಾಮವೇದದ ಉಪವೇದ ಗಂಧರ್ವ ವೇದ. ಇಲ್ಲಿ ಗಾಯನ ಬರುತ್ತೆ. ಅಥರ್ವಣದ ಉಪವೇದ ಆಯುರ್ವೇದ. ಸಿಂಧು ಹಾಗೂ ವೈದಿಕ ನಾಗರಿಕತೆಯ ಗುಣಲಕ್ಷಣಗಳನ್ನು ಗಮನಿಸಿದಾಗ ಕೆಳಗಿನ ಯಾವುದರಲ್ಲಿ ವ್ಯತ್ಯಾಸ ಇತ್ತು? ಸಿಂಧು ನದಿ ನಾಗರಿಕತೆ ಮತ್ತು ವೈದಿಕ ನಾಗರಿಕತೆಯಲ್ಲಿ ಯಾವ ಒಂದು ವಿಷಯಗಳಲ್ಲಿ ವ್ಯತ್ಯಾಸ ಇತ್ತು ಅಂತ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಎ. 1, 2, 3, 4 ಎಲ್ಲದರಲ್ಲೂ ವ್ಯತ್ಯಾಸ ಇತ್ತು ನೋಡಿ. ಕುದುರೆ ಮತ್ತು ಕಬ್ಬಿಣದ ಅರಿವಿನಲ್ಲಿ ವ್ಯತ್ಯಾಸ ಇತ್ತು, ಯುದ್ಧ ಪ್ರಿಯದಲ್ಲಿ ವ್ಯತ್ಯಾಸ ಇತ್ತು, ಆರಾಧನಾ ಕ್ರಮದಲ್ಲಿ ವ್ಯತ್ಯಾಸ ಇತ್ತು ಮತ್ತು ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಕೂಡ ವ್ಯತ್ಯಾಸ ಇತ್ತು. ಬೌದ್ಧ ಸಮ್ಮೇಳನಗಳು ಹಾಗೂ ಅವುಗಳ ವಿಶೇಷತೆಯಲ್ಲಿ ತಪ್ಪಾಗಿದ್ದನ್ನು ಗುರುತಿಸಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ವೈಶಾಲಿ ಅಧ್ಯಕ್ಷನಾಗಿದ್ದು ಸಭಾಕಾಮಿ ಅಲ್ಲ ಮತ್ತು ಅಜಾತ ಶತ್ರುವಿನ ಕಾಲ ಅಲ್ಲ. ದಿಸ್ ಈಸ್ ದ ರಾಂಗ್. ಸೊ ಆಪ್ಷನ್ ಬಿ ಅನ್ನು ಸರಿಯಾದ ಉತ್ತರ ಅಂತ ಹೇಳ್ಬೋದು. ಆಂಟಿಬಯೋಟಿಕ್ಸ್ಗಳು ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆಯಲು ಬಳಸುವ ರಾಸಾಯನಿಕ ವಸ್ತುಗಳಾಗಿದ್ದು ಅವುಗಳನ್ನು ಸೂಕ್ಷ್ಮ ಹೊಂದಿಸಿ ಬರೀರಿ ಅಂತ ಹೇಳ್ತಾರೆ. ಜೀವಿಗಳು ಮತ್ತು ಪ್ರತಿಜೀವಕಗಳು ಅಂತೇಳಿ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. 1, 2, 3 ಆಸ್ ಇಟ್ ಈಸ್ ಇದೆ ನೋಡಿ. ಸ್ಟ್ರೆಪ್ಟೊಮೈಸಿನ್ ಇದೊಂದು ಬ್ಯಾಕ್ಟೀರಿಯಾ, ಗ್ರೈಸಿಯೋಫುಲ್ವಿನ್ ಇದೊಂದು ಶಿಲೀಂಧ್ರ ಮತ್ತು ಅಸಿಡೋಥೈಮಿಡಿನ್ ಇದು ವೈರಸ್ ಆಗಿದೆ. ಸೊ 1, 2, 3 ಆಸ್ ಇಟ್ ಈಸ್ ಇದೆ. ಕೆಳಗಿನವುಗಳಲ್ಲಿ ಯಾವುದು ಭೌತ ಬದಲಾವಣೆಯಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ವಿದ್ಯುತ್ ದೀಪ ಬೆಳಗುವುದು ಇದೊಂದು ಭೌತ ಬದಲಾವಣೆ.
ಚಿಪ್ಸ್ ಇರುವ ಪೊಟ್ಟಣದಲ್ಲಿ ಕೆಳಗಿನ ಯಾವ ಅನಿಲವನ್ನು ಹಾಯಿಸ್ತಾರೆ? ಅಂದರೆ ಚಿಪ್ಸ್ ಇರಬೇಕಾದ್ರೆ ಚಿಪ್ಸ್ ಸಂಖ್ಯೆ ಕಮ್ಮಿ ಇದ್ದು ಚಿಪ್ಸ್ ಮಾತ್ರ ಪ್ಯಾಕೆಟ್ ಮಾತ್ರ ದೊಡ್ಡದಾಗಿ ಕಾಣುತ್ತಲ್ಲ, ಹಾಗಾದರೆ ಅದರಲ್ಲಿ ಯಾವ ಅನಿಲ ಹಾಕಿರ್ತಾರೆ ಅಂತೇಳಿ ಸರಿ ಉತ್ತರ ಆಪ್ಷನ್ ಸಿ, ನೈಟ್ರೋಜನ್ ಹಾಕಿರ್ತಾರೆ ಚಿಪ್ಸ್ ಪ್ಯಾಕೆಟ್ಗಳಲ್ಲಿ. ಸೂರ್ಯನ ಬೆಳಕಿನ ವರ್ಣಪಟಲದಲ್ಲಿರುವ 7 ಬಣ್ಣಗಳಲ್ಲಿ ಅತಿ ಹೆಚ್ಚು ತರಂಗಾಂತರ ಅಂದರೆ ವೇವ್ ಲೆಂತ್ ಹೊಂದಿರುವಂತಹ ಬಣ್ಣ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಕೆಂಪು. ವಿಬ್ ಗೊಯಾರ್ ಅನ್ನೋದ್ರಲ್ಲಿ ಆರ್ ಅನ್ನೋದು ಕೊನೆಯಲ್ಲಿ ಬರುತ್ತೆ, ಅಂದರೆ ಹೈಯೆಸ್ಟ್ ವೇವ್ ಲೆಂತ್ ಇರುವ ಬಣ್ಣ. ಶಾಖಕ್ಕೆ ಒಳಪಡಿಸಿದಾಗ ಹೆಚ್ಚು ವಿಕಸಿತವಾಗುವುದು ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಗಾಳಿ. ಎತ್ತರಕ್ಕೆ ಹಾರಿ ಬಿಡುವ ಬೆಲೂನ್ನಲ್ಲಿ ತುಂಬುವ ಅನಿಲ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಹೀಲಿಯಂ. ಯಾವ ಕನಿಷ್ಠ ಉಷ್ಣಾಂಶದ ನಂತರ ಯಾವುದೇ ವಸ್ತುವನ್ನು ಇನ್ನೂ ತಂಪುಗೊಳಿಸಲು ಸಾಧ್ಯವಿಲ್ಲ? ಕಟ್ಟಕಡೆಯದಾಗಿ ತಂಪುಗೊಳಿಸುವಂಥ ಉಷ್ಣಾಂಶದ ಒಂದು ಸೆಂಟಿಗ್ರೇಡ್ ಕೇಳಿದ್ದಾರೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, -373.15 ಡಿಗ್ರಿ ಸೆಲ್ಸಿಯಸ್. ಇದಕ್ಕಿಂತ ಕಡಿಮೆ ತಂಪುಗೊಳಿಸೋಕ್ಕೆ ಸಾಧ್ಯ ಇಲ್ಲ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟ್ಗಳು ಮತ್ತು ಸರಿಯಾದ ಹೇಳಿಕೆ ಗುರುತಿಸಿ ಅಂತ ಹೇಳ್ತಾರೆ. ನೋಡಿ, ಈ ತತ್ವಗಳು ಸಾಮಾಜಿಕ ಹಾಗೂ ಆರ್ಥಿಕ ಪ್ರಜಾಪ್ರಭುತ್ವವನ್ನು ಅನುಷ್ಠಾನಗೊಳಿಸುತ್ತೆ. ಫಸ್ಟ್ ಸ್ಟೇಟ್ಮೆಂಟ್. ಇವುಗಳಲ್ಲಿ ಕೆಲವನ್ನು ನ್ಯಾಯಾಲಯದಡಿ ರಕ್ಷಿತಗೊಳಿಸಲಾಗಿದೆ. ಸೆಕೆಂಡ್ ಸ್ಟೇಟ್ಮೆಂಟ್. 40ನೇ ವಿಧಿಯು ಪಂಚಾಯತ್ಗಳ ಕುರಿತಾದ ವಿಷಯಕ್ಕೆ ಸಂಬಂಧಿಸಿದೆ. ಥರ್ಡ್ ಸ್ಟೇಟ್ಮೆಂಟ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 1 ಮತ್ತು 3 ಮಾತ್ರ ಸರಿ. ನೋಡಿ, 1 ಇದು ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಅನುಷ್ಠಾನಗೊಳಿಸುತ್ತೆ, ಹಾಗೂ ಇದು 40ನೇ ವಿಧಿಯು ಪಂಚಾಯತ್ ಕುರಿತಾದ ವಿಷಯಕ್ಕೆ ಸಂಬಂಧಿಸಿದೆ. ಸೆಕೆಂಡ್ ಒಂದು ತಪ್ಪು. ಇವುಗಳನ್ನು ಕೆಲವನ್ನು ನ್ಯಾಯಾಲಯದಡಿ ರಕ್ಷಿತಗೊಳಿಸಲಾಗಿದೆ. ಅಂದರೆ ಇಲ್ಲಿ ನ್ಯಾಯಾಲಯದಲ್ಲಿ ಇದಕ್ಕೆ ರಕ್ಷಣೆ ಇಲ್ಲ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ. ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, 29ನೇ ವಿಧಿ ಇದೆಯಲ್ಲ, ಇದು ಅಲ್ಪಸಂಖ್ಯಾತರು ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವಿಕೆಗೆ ಸಂಬಂಧಿಸಿಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರಾಜ್ಯಸಭೆಯ ಕುರಿತು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸರಿಯಾಗಿ ಇರದ ಹೇಳಿಕೆಗಳು ಯಾವುದು? ನೋಡಿ, ಎಕ್ಸಾಮಲ್ಲಿ ಯಾವಾಗಲೂ ಕೂಡ ಗಮನಿಸಬೇಕು ಸರಿಯಾದ ಹೇಳಿಕೆ ಮತ್ತು ಸರಿಯಾಗಿ ಇರದ ಹೇಳಿಕೆ ಅಂತೇಳಿ. ಸೊ ಗಮನಿಸಿದರೆ ರೈಟ್ ಆನ್ಸರ್ ಕೊಡ್ಬೋದು. ಸೊ ಸ್ಟೇಟ್ಮೆಂಟ್ 1, ರಾಜ್ಯಸಭೆಯಲ್ಲಿ ಎಲ್ಲ ರಾಜ್ಯಗಳಿಗೂ ಸಮಾನ ಪ್ರಾತಿನಿಧ್ಯತೆ ನೀಡಲಾಗಿದೆ. ಸೆಕೆಂಡ್ ಒನ್, ಸಂವಿಧಾನದ 4ನೇ ಅನುಸೂಚಿಯು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ರಾಜ್ಯಸಭೆಯ ಸೀಟು ಹಂಚಿಕೆ ಕುರಿತಾಗಿ ತಿಳಿಸುತ್ತೆ. ಸರಿಯಾದ ಹೇಳಿಕೆ ಯಾವುದು ಕೇಳಿದ್ರೆ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 1 ಮಾತ್ರ. ಅಂದರೆ ರಾಜ್ಯಸಭೆಯಲ್ಲಿ ಎಲ್ಲ ರಾಜ್ಯಗಳಿಗೂ ಸಮಾನವಾದ ಪ್ರಾತಿನಿಧ್ಯತೆ ಕೊಡಲಾಗಿದೆ. ವಿಧಾನ ಪರಿಷತ್ ಸದಸ್ಯರ ಚುನಾವಣೆಯಲ್ಲಿ ಕೆಳಗಿನ ಯಾರು ಭಾಗವಹಿಸ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, 1, 2, 3 ಎಲ್ಲರೂ ಭಾಗವಹಿಸ್ತಾರೆ. ನೋಡಿ, ಮುನ್ಸಿಪಾಲಿಟಿ ಮೆಂಬರ್ಸ್, ರಾಜ್ಯದ MLAಗಳು, ರಾಜ್ಯದಲ್ಲಿ ವಾಸವಿದ್ದು ಪದವಿ ತೇರ್ಗಡೆಯಾದ 3 ವರ್ಷ ಆಗಿರುವವರು ಎಲ್ಲರೂ ಕೂಡ ವಿಧಾನ ಪರಿಷತ್ ಸದಸ್ಯರ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಕೆಳಗಿನವುಗಳಲ್ಲಿ ಯಾವುದು ವಿವಿಧ ರೀತಿಯ ಹಿಮಗಡ್ಡೆಯ ನಿಕ್ಷೇಪಗಳಿಗೆ ಬಳಸಲ್ಪಡದ ಪದ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಕೆರಿ. ಕೆಳಗಿನ ಯಾವ ದೇಶವು ಸಂಶ್ಲೇಷಿತ ಕೈಗಾರಿಕಾ ವಜ್ರಗಳ ಉತ್ಪಾದನೆಯಲ್ಲಿ ವಿಶ್ವದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ? ಸರಿ ಉತ್ತರ ಆಪ್ಷನ್ ಎ, ಚೀನಾ. ಸಂಶ್ಲೇಷಿತ ಕೈಗಾರಿಕಾ ವಜ್ರಗಳ ಉತ್ಪಾದನೆ. ಯಾವ ಖಗೋಳಶಾಸ್ತ್ರಜ್ಞ ನಕ್ಷತ್ರಗಳನ್ನು ಅವುಗಳ ಪ್ರಕಾಶಮಾನತೆಗೆ ಅನುಗುಣವಾಗಿ ವರ್ಗೀಕರಿಸುವ ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸಿದ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಹಿಪಾರ್ಕಸ್. ಕೆಳಗಿನ ಯಾವ ಕಣಿವೆ ಮಾರ್ಗವು ತಮಿಳುನಾಡಿನ ಮಧುರೈ ನಗರವನ್ನು ಕೇರಳದ ಕೊಟ್ಟಾಯಂ ಜಿಲ್ಲೆಯೊಂದಿಗೆ ಸಂಪರ್ಕಿಸುತ್ತೆ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಸೆಂಕೋಟ ಗ್ಯಾಪ್ ಎನ್ನುವಂತಹ ಕಣಿವೆ ಮಾರ್ಗ. ದಕ್ಷಿಣ ಚೀನಾ ಸಮುದ್ರ ಮತ್ತು ಪಶ್ಚಿಮ ಪೆಸಿಫಿಕ್ನಲ್ಲಿ ಚಂಡಮಾರುತಗಳನ್ನು ಏನಂತ ಕರೀತಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಟೈಫೂನ್. ಬೇಸಿಗೆಯಲ್ಲಿ ಬಿಸಿ ಶುಷ್ಕ ಗಾಳಿ ಹಾಗೂ ಚಳಿಗಾಲದಲ್ಲಿ ಕಟುವಾದ ಚಳಿಯಿಂದ ಕೂಡಿರುವ ಬುರಾನ್ ಎನ್ನುವಂಥ ಗಾಳಿಯ ಪ್ರದೇಶವು ಯಾವ ಪ್ರದೇಶದ ಸ್ಥಳೀಯ ಮಾರುತವಾಗಿದೆ? ಬುರಾನ್ ಅನ್ನುವಂಥದ್ದು. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಪೂರ್ವ ಏಷ್ಯಾ. ಕೆಳಗಿನ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಭಾಗವಹಿಸುವ ಜೀವಿ ಹಾಗೂ ಅದರ ಹೆಸರು ನೀಡಲಾಗಿದ್ದು ತಪ್ಪಾಗಿರೋದು ಯಾವುದು ಅಂತ?
ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಒಫಿಯೋಫಿಲಿ ಬಾವಲಿಗಳು. ಇದು ರಾಂಗ್ ಆನ್ಸರ್. ಆಪ್ಷನ್ ಸಿ ಇಸ್ ದ ಸರಿಯಾದ ಉತ್ತರ. ಪೊಟ್ಯಾಷಿಯಂ ಮತ್ತು ಅಯೋಡಿನ್ ಅನ್ನು ಉತ್ಪಾದಿಸಲು ಉಪಯೋಗಿಸುವ ಶೈವಲ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಲ್ಯಾಮಿನೇರಿಯಾ. ನೋಟ್ ಮಾಡ್ಕೊಳ್ಳಿ. ಈ ಲ್ಯಾಮಿನೇರಿಯಾ ಶೈವಲವನ್ನು ಪೊಟ್ಯಾಷಿಯಂ ಮತ್ತು ಅಯೋಡಿನ್ ಉತ್ಪಾದನೆ ಮಾಡೋಕ್ಕೆ ಬಳಸ್ತಾರೆ. ಹಂದಿ ಮಾಂಸವನ್ನು ಸೇವಿಸುವ ಮಾನವನ ಕೊರಳಿನಲ್ಲಿ ಕಂಡುಬರುವ ಪರಾವಲಂಬಿ ಜೀವಿ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಟೇಪಹುಳು. ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯುವ ಜಿಗಣೆಯ ಲಾಲಾರಸದಲ್ಲಿರುವ ಕಿಣ್ವ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಹಿರುಪಿನ್. ಫರಿಯಲ್ ಎಂಬುದು ಒಂದು ಏನಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಇದೊಂದು ಬಗೆಯ ಮೊಸಳೆ. ವಕ್ರೀಭವನದ ಆಧಾರದ ಮೇಲೆ ಮೀನುಗಳನ್ನು ಹಿಡಿಯುವ ಪಕ್ಷಿ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಕಿಂಗ್ ಫಿಶರ್. ಪರ್ವತ ಕಟಕ, ಶಿಲೋಸೋಪನ, ಯು ಆಕಾರದ ಕಣಿವೆ, ತೂಗು ಕಣಿವೆ ಕೆಳಗಿನ ಯಾವ ಒಂದರಿಂದ ನಿರ್ಮಿತಗೊಂಡ ಭೂ ಸ್ವರೂಪವಾಗಿವೆ? ಸರಿಯಾದ ಉತ್ತರ ಆಪ್ಷನ್ ಡಿ ಹಿಮನದಿ. ಕೆಳಗಿನ ಯಾವುದರ ಸ್ವರೂಪ ಕಾರ್ಯವನ್ನು ಇಯೋಲಿಯನ್ ಸೈಕಲ್ ಅಂತ ಕರೀತಾರೆ? ಇಯೋಲಿಯನ್ ಸೈಕಲ್. ಸರಿ ಉತ್ತರ ಆಪ್ಷನ್ ಡಿ ವಾಯು. ಹೊಂದಿಸಿ ಬರೆಯಿರಿ ಇದೆ 34th ಕ್ವಶನ್. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ 2, 1, 4, 5, 3. ನೋಡಿ, ರೇವೆ ಮೈದಾನಗಳು ಹಿಮನದಿಯಿಂದ ಸೃಷ್ಟಿಯಾಗ್ತವೆ. ಮೆಕ್ಕಲು ಬೀಸಣಿಗೆ ನದಿಗಳಿಂದ ಸೃಷ್ಟಿಯಾಗುತ್ತೆ. ಲ್ಯಾಪಿಸ್ ಅಂತರ್ಜಲದಿಂದ ಆಗಿರುವಂಥದ್ದು. ಲೋಯಸ್ ಮೈದಾನ ಇದು ಒಂದು ವಾಯುವಿನಿಂದ ಗಾಳಿಯಿಂದ ಆಗುವಂಥದ್ದು. ಮತ್ತು ಶಿಲಾಪ್ರಪಾತ ಸಮುದ್ರದ ಅಲೆಗಳಿಂದ ಸೃಷ್ಟಿಯಾಗುತ್ತೆ. ಆರ್ದ್ರತೆ ಕುರಿತ ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಯಾವ ಸ್ಟೇಟ್ಮೆಂಟ್ ತಪ್ಪಾಗಿದೆ ಅಂತೇಳಿ ತಪ್ಪಾದ ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೂ ಕೂಡ ಅಲ್ಲ, ಅಂದರೆ ಎಲ್ಲದೂ ಸರಿಯಾಗಿದೆ ಅಂತ. ನೋಡಿ, ಸಮಗ್ರ ಆರ್ದ್ರತೆ ನಿರ್ದಿಷ್ಟ ಪ್ರಮಾಣದ ಗಾಳಿಯಲ್ಲಿನ ಒಟ್ಟು ತೇವಾಂಶ. ಅಬ್ಸಲ್ಯೂಟ್ ಅಂದರೆ. ಸಾಪೇಕ್ಷ ಆರ್ದ್ರತೆ ಅಂದರೆ ನಿರ್ದಿಷ್ಟ ಉಷ್ಣಾಂಶದಲ್ಲಿ ವಾಯು ಹಿಡಿದಿಟ್ಟುಕೊಳ್ಳಬಹುದಾದ ಗರಿಷ್ಠ ಪ್ರಮಾಣದ ತೇವಾಂಶ. ಇನ್ನು ಸ್ಪೆಸಿಫಿಕ್ ನಿರ್ದಿಷ್ಟ ಆರ್ದ್ರತೆ ಅಂದರೆ ನಿರ್ದಿಷ್ಟ ಪ್ರಮಾಣದ ವಾಯುವಿನಲ್ಲಿನ ವಾಸ್ತವವಾದ ನೀರಾವಿ ಮೊತ್ತ. ಎಲ್ಲವೂ ಕೂಡ ಸರಿ ಇದೆ. ಸೊ ರಾಂಗ್ ಯಾವುದೂ ಇಲ್ಲ. ವನ್ಯಜೀವಿ ಧಾಮಗಳು ಮತ್ತು ಅವು ಇರುವಂಥ ಜಿಲ್ಲೆಗಳನ್ನು ಹೊಂದಿಸಿ ಬರೆಯಿರಿ ಹೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 3, 4, 1, 5, 2. ನೋಡಿ, ಗುಡೆಕೋಟೆ ವನ್ಯಜೀವಿ ಧಾಮ ಎಲ್ಲಿದೆ? ಬಳ್ಳಾರಿಯಲ್ಲಿದೆ. ಬುಕ್ಕಾಪಟ್ಟಣ ತುಮಕೂರು, ಅರಬಿತಿಟ್ಟು ಮೈಸೂರು, ರಂಗಯ್ಯನ ದುರ್ಗ ದಾವಣಗೆರೆ, ಭೀಮಗಡ ಬೆಳಗಾವಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸರಿಯಾದ ಸ್ಟೇಟ್ಮೆಂಟನ್ನು ಆಯ್ಕೆ ಮಾಡಿ. ಸ್ಟೇಟ್ಮೆಂಟ್: 1950ರಿಂದ ಪ್ರತಿ ವರ್ಷ ಜೂನ್ 5ರಂದು ವನ ಮಹೋತ್ಸವ ಆಚರಿಸಲಾಗುತ್ತೆ. ಸ್ಟೇಟ್ಮೆಂಟ್ 2: ಸಾಮಾಜಿಕ ಅರಣ್ಯಗಾರಿಕೆಯ ಪರಿಭಾವನೆಯನ್ನು ಮೊದಲ ಬಾರಿಗೆ 1946ನಲ್ಲಿ ಜರುಗಿದ ಸಿಲ್ವಿಕಲ್ಚರ್ ಸಮ್ಮೇಳನದಲ್ಲಿ ಬಳಸಲಾಯಿತು. ಥರ್ಡ್ ಸ್ಟೇಟ್ಮೆಂಟ್: ವ್ಯವಸಾಯ ಅನುಪಯುಕ್ತವಾದ ಬಿ ಮತ್ತು ಸಿ ದರ್ಜೆಯ ಭೂಮಿಯನ್ನು ರೆವಿನ್ಯೂ ಇಲಾಖೆ ಗುರುತಿಸಿ ಅರಣ್ಯ ಇಲಾಖೆಗೆ ವರ್ಗಾಯಿಸಿ ಅರಣ್ಯಗಳನ್ನು ಇಲಾಖೆಯೇ ಬೆಳೆಸುತ್ತೆ. ಸರಿಯಾದ ಉತ್ತರ ಯಾವುದು ಕೇಳಿದ್ರೆ ಆಪ್ಷನ್ ಎ 1 ಮತ್ತು 2 ಮಾತ್ರ. ದಿಸ್ ಇಸ್ ರಾಂಗ್. ಜೀವ ವಿಕಾಸದ ಹಿನ್ನೆಲೆಯಲ್ಲಿ ಹಾವುಗಳು ಕಾಲುಗಳನ್ನು ಕಳೆದುಕೊಂಡನ್ನು ವಿವರಿಸುವ ವಿದ್ಯಮಾನ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಅಂಗಗಳ ಬಳಕೆ ಮತ್ತು ನಿರ್ಬಳಕೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ 1, 2, 3 ಮಾತ್ರ ಸರಿಯಾಗಿದೆ. 4ನೇ ತಪ್ಪಾಗಿದೆ. 1ನೇ ಸ್ಟೇಟ್ಮೆಂಟ್ ಸರಿಯಾಗಿದೆ. ನೋಡಿ, ಪಶ್ಚಿಮ ಘಟ್ಟಗಳನ್ನು ಒಳಗೊಂಡಿರುವ 6 ರಾಜ್ಯಗಳಲ್ಲಿ ಕರ್ನಾಟಕ ಒಂದು. ಕರ್ನಾಟಕ ರಾಜ್ಯವು 2068 ಚದರ ಕಿಲೋಮೀಟರ್ ವಿಸ್ತೀರ್ಣದ ಪಶ್ಚಿಮ ಘಟ್ಟವನ್ನು ಹೊಂದಿದೆ. ಇದರಲ್ಲಿ ಸುಮಾರು 1,576 ಗ್ರಾಮಗಳಿವೆ. ಎಲ್ಲವೂ ಕೂಡ ಸರಿಯಾಗಿದೆ. 4ನೇ ತಪ್ಪು ಏನು ಕೇಳಿದ್ರೆ ರಾಜ್ಯವು ಸರ್ಕಾರಾಂಗನ ವರದಿಯನ್ನು ಒಪ್ಪಿಕೊಂಡಿದ್ದು ಅನುಷ್ಠಾನ ಬೇಕಿದೆ. ಇದು ತಪ್ಪಾಗಿದೆ. ಮಾರ್ಕೋನಹಳ್ಳಿ ಫಾಲ್ಸ್ ಯಾವ ನದಿಗೆ ನಿರ್ಮಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಶಿಂಷಾ ನದಿ. ಸಮೀಪ ದೃಷ್ಟಿ ದೋಷ ಇರುವ ವ್ಯಕ್ತಿಯಲ್ಲಿ ಬಿಂಬವು ಅವನ ಕಣ್ಣುಗಳ ಎಲ್ಲಿ ಬೀಳುತ್ತೆ? ಆಪ್ಷನ್ ಎ ರೆಟಿನಾದ ಮುಂಭಾಗದಲ್ಲಿ ಮೂಡುತ್ತೆ. ಭಾರತೀಯ ಅಡುಗೆಯಲ್ಲಿ ಬಳಸಲಾಗುವ ಖಾರಕ್ಕೆ ಅವುಗಳ
ಕ್ಯಾಪ್ಸೈಸಿನ್ ಎಂಬ ವಸ್ತು ಇರುವುದು ಕಾರಣ. ಈ ಕ್ಯಾಪ್ಸಿಸೋನೋಯಿಡ್ಗಳು ಮೆಣಸಿನಕಾಯಿಯ ಯಾವ ನಿರ್ದಿಷ್ಟ ಭಾಗದಲ್ಲಿ ಇರ್ತವೆ? ಸರಿ ಉತ್ತರ ಆಪ್ಷನ್ ಡಿ, ಒಳಗಿನ ಪೊರೆಯಲ್ಲಿ ಇರ್ತವೆ. ಮಾನವ ಶರೀರದ ವ್ಯವಸ್ಥೆಯಲ್ಲಿ ಹಾರ್ಮೋನುಗಳನ್ನು ನಿಯಂತ್ರಿಸುವ ವ್ಯವಸ್ಥೆ ಯಾವುದು? ಹಾರ್ಮೋನುಗಳನ್ನು ಕಂಟ್ರೋಲ್ ಮಾಡೋಂಥದ್ದು ಯಾವುದು ಅಂತ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಎಂಡೋಕ್ರೈನ್ ಸಿಸ್ಟಮ್, ಎಂಡೋಕ್ರೈನ್ ವ್ಯವಸ್ಥೆ. ದೇಹದಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡುವುದಕ್ಕಾಗಿ ಕೊಬ್ಬುಗಳು, ಪ್ರೋಟೀನ್ಗಳು ಮತ್ತು ಕಾರ್ಬೋಹೈಡ್ರೇಟ್ಗಳು ದಹನಗೊಳ್ಳುವ ಪ್ರಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಥೈರಾಕ್ಸಿನ್. ಥೈರಾಯ್ಡ್ ಗ್ರಂಥಿಯಲ್ಲಿ ಅದು ಉತ್ಪತ್ತಿ ಆಗುತ್ತೆ. ಯುಕ್ಯಾರಿಯೋಟ್ ವರ್ಣತಂತುವಿನ ತುದಿಯನ್ನು ಹೀಗೆ ಕರೀತಾರೆ. ಸರಿಯಾದ ಉತ್ತರ ಆಪ್ಷನ್ ಎ, ಟೆಲೋಮಿಯರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಟೆಲೋಮಿಯರ್. ಇಂದ್ರಾವತಿ, ಪ್ರಣಿಹಿತಿ, ವಾರ್ಧಾ, ಪೆನ್ಗಂಗಾ ಇವು ಯಾವ ನದಿಯ ಉಪನದಿಗಳಾಗಿವೆ? ಸರಿ ಉತ್ತರ ಆಪ್ಷನ್ ಬಿ, ಗೋದಾವರಿ. ಅಣೆಕಟ್ಟು ಮತ್ತು ಅವುಗಳ ರಾಜ್ಯವನ್ನು ಹೊಂದಿಸಿ ಬರೆಯಿರಿ ಹೇಳ್ತಾರೆ. ಸೊ 47ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ. ನೋಡಿ ಒಂದೊಂದಾಗಿ ನೋಡ. ತೆಹ್ರಿ ಅಣೆಕಟ್ಟು ಉತ್ತರಾಖಂಡ್ ರಾಜ್ಯ, ಸರ್ದಾರ್ ಸರೋವರ ಅಣೆಕಟ್ಟು ಗುಜರಾತ್ನಲ್ಲಿರುವಂಥದ್ದು. ಇದರ ಒಂದು ಇದರಲ್ಲಿ ತೀರದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಪ್ರತಿಮೆಯನ್ನು ಕೂಡ ನಿರ್ಮಿಸಲಾಗಿದೆ. ಇನ್ನು ದಾಮೋದರ ಅಣೆಕಟ್ಟು ಜಾರ್ಖಂಡಲ್ಲಿರುವಂಥದ್ದು, ಕೊಯ್ನಾ ಅಣೆಕಟ್ಟು ಮಹಾರಾಷ್ಟ್ರದಲ್ಲಿದೆ. ಇವುಗಳಲ್ಲಿ ಇತ್ತೀಚೆಗೆ ರಚಿತವಾದ ಮಡಿಕೆ ಪರ್ವತ ಯಾವುದು? ಸರಿ ಉತ್ತರ ಆಪ್ಷನ್ ಬಿ, ಶಿವಾಲಿಕ್ ಪರ್ವತ. ಭಾರತದ ಮೊದಲ ಅಣು ವಿದ್ಯುತ್ ಕೇಂದ್ರ ಯಾವುದು? ಸರಿ ಉತ್ತರ ಆಪ್ಷನ್ ಡಿ, ತಾರಾಪುರ. ಏಕೈಕ ರಾಜ್ಯದಲ್ಲಿ ಹರಡಿಕೊಂಡಿರುವ ಪರ್ವತ ಶ್ರೇಣಿ ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ಅಜಂತ. ಎಲ್ಲಿ ಹರಡಿಕೊಂಡಿದೆ? ಇದು ಮಹಾರಾಷ್ಟ್ರದಲ್ಲಿ. ಕರ್ನಾಟಕ ರಾಜ್ಯ ಉತ್ತರದ ಯಾವ ಅಕ್ಷಾಂಶಗಳ ನಡುವೆ ವಿಸ್ತರಿಸಿದೆ? ಸರಿ ಉತ್ತರ ಆಪ್ಷನ್ ಎ, 11.5 ಡಿಗ್ರಿಯಿಂದ 18.5 ಡಿಗ್ರಿಯ ಉತ್ತರ ಅಕ್ಷಾಂಶದ ನಡುವೆ ಕರ್ನಾಟಕ ಇದೆ. ಕೌಟುಂಬಿಕ ಆದಾಯ ಹೆಚ್ಚಿದಾಗ ಮೂಲ ಅವಶ್ಯಕತೆಗಳಾದ ಆಹಾರ ವಸ್ತುಗಳಂತ ಮೇಲಿನ ಶೇಕಡಾ ವ್ಯಯ ಕಡಿಮೆಯಾಗಿ ಐಷಾರಾಮಿ ವಸ್ತುಗಳ ಮೇಲಿನ ಖರ್ಚು ಹೆಚ್ಚಾಗುತ್ತೆ. ಅಥವಾ ಒಂದು ನಿರ್ದಿಷ್ಟ ವಸ್ತು ಅಥವಾ ಸೇವೆಯ ಮೇಲೆ ಆದಾಯ ಹೆಚ್ಚಿದಂತೆ ಕೌಟುಂಬಿಕ ವ್ಯಯವು ಬದಲಾಗುವುದನ್ನು ಕೆಳಗಿನ ಯಾವ ರೇಖೆ ವಿವರಿಸುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಏಂಜಲ್ ಕರ್ವ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಏಂಜಲ್ ಕರ್ವ್. ಹಣದುಬ್ಬರದಲ್ಲಿನ ಹೆಚ್ಚಳವು ನಿರುದ್ಯೋಗದಲ್ಲಿನ ಇಳಿಕೆಗೆ ನಡುವಿನ ಸಂಬಂಧ ತಿಳಿಸಲು ಬಳಸುವ ರೇಖೆ ಯಾವುದು? ಸರಿ ಉತ್ತರ ಆಪ್ಷನ್ ಎ, ಫಿಲಿಪ್ಸ್ ರೇಖೆ. ಈ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಸ್ಟೇಟ್ಮೆಂಟ್ ಯಾವುದು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಯಾವುದರ ಕುರಿತಾಗಿದ್ದು ಅಂತೇಳಿ ಗಿನಿಕೋ ಎಫಿಷಿಯೆಂಟ್ಗೆ ಸಂಬಂಧಪಟ್ಟಿದ್ದು. ನೋಡಿ, ಇದು ಆದಾಯ ಮತ್ತು ಖರ್ಚಿನ ಹಂಚಿಕೆಯು ಎಷ್ಟು ಅಸಮಾನವಾಗಿದೆ ಅಂತ ತೋರಿಸುತ್ತೆ. ಇದು ಲೋರೆಂಜ್ ರೇಖೆ ಮತ್ತು ಕಲ್ಪಿತ ಸಮಾನ ರೇಖೆಯ ನಡುವಿನ ವಿಸ್ತೀರ್ಣವನ್ನು ಲೆಕ್ಕ ಹಾಕುತ್ತೆ ಮತ್ತು ಇದು ಆರ್ಥಿಕ ಅಸಮಾನತೆಯನ್ನು ಲೆಕ್ಕ ಹಾಕಲು ಬಳಸಲಾಗುತ್ತೆ. ಇದರಲ್ಲಿ 0 ಎಂದರೆ ಸಂಪೂರ್ಣ ಅಸಮಾನತೆ, 1 ಎಂದರೆ ಸಂಪೂರ್ಣ ಸಮಾನತೆ. ಯಾವುದು ಇದು ಕೇಳಿದ್ರೆ ಗಿನಿ ಕೋಎಫಿಷಿಯೆಂಟ್. ಮಿಲಿಂದ ಪನ್ನಾ ಎನ್ನುವಂಥ ಕೃತಿಯಲ್ಲಿ ಇಂಡೋ ಗ್ರೀಕ್ ದೊರೆ ಮೆನಾಂಡರ್ನೊಂದಿಗೆ ಧಾರ್ಮಿಕ ಚರ್ಚೆ ನಡೆಸಿದ ಬೌದ್ಧ ಸನ್ಯಾಸಿ ಯಾರು? ಸರಿ ಉತ್ತರ ಆಪ್ಷನ್ ಎ, ನಾಗಸೇನ. ಇಂಡಿಯನ್ ನ್ಯಾಷನಲ್ ಆರ್ಮಿಯ 3 ಹೋರಾಟದ ಬ್ರಿಗೇಡ್ಗಳು ಯಾವುದು? ಸರಿ ಉತ್ತರ ಆಪ್ಷನ್ ಎ, ಗಾಂಧಿ, ಆಜಾದ್ ಮತ್ತು ನೆಹರು. ಕ್ವಿಟ್ ಇಂಡಿಯಾ ಚಳವಳಿಯನ್ನು ಆಗಸ್ಟ್ 9, 1942ರಲ್ಲಿ ಮುಂಬೈನಲ್ಲಿ ಆರಂಭಿಸಲಾಯಿತು. ಈ ಚಳವಳಿ ಆರಂಭಕ್ಕೆ ಕಾರಣವಾದ ಘಟನೆ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಕ್ರಿಪ್ಸ್ ವರದಿಯ ವಿಫಲತೆ. 1942ರ ಕ್ವಿಟ್ ಇಂಡಿಯಾ ಚಳವಳಿ ಆರಂಭವಾದಾಗ ಭಾರತದಲ್ಲಿ ವೈಸ್ರಾಯ್ ಆಗಿದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಲಾರ್ಡ್ ಲಿನ್ ಲಿತ್ಗೋ. ಸುಭಾಷ್ ಚಂದ್ರ ಬೋಸ್ರ INA ಮಹಿಳಾ ಬ್ರಿಗೇಡ್ಗೆ ರಾಣಿ ಝಾನ್ಸಿ ರೆಜಿಮೆಂಟ್ ಎಂದು ನಾಮಕರಣ ಮಾಡಲಾಯಿತು. ಈ ಮಹಿಳಾ ವಿಭಾಗದ ಮುಖ್ಯಸ್ಥೆಯಾಗಿ ಕಾರ್ಯನಿರ್ವಹಿಸಿದವರು ಯಾರು? ಸರಿ ಉತ್ತರ ಆಪ್ಷನ್ ಸಿ, ಲಕ್ಷ್ಮೀ ಸೆಹಗಲ್. ಅಕ್ಟೋಬರ್ 21ರಂದು ಸುಭಾಷ್ ಚಂದ್ರ ಬೋಸ್ ಅವರು ಹಂಗಾಮಿ ಸರ್ಕಾರ ರಚನೆಗೆ ಚಲೋ ಡೆಲ್ಲಿ ಚಲೋ ಅನ್ನುವಂಥ ಘೋಷಣೆಯನ್ನು ಹೊರಡಿಸಿದ್ದು ಎಲ್ಲಿ ಅಂತ? ಸರಿಯಾದ ಉತ್ತರ ಆಪ್ಷನ್ ಬಿ, ಸಿಂಗಾಪುರದಲ್ಲಿ.
ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. 1919 ಮಾಂಟೆಗೋ ಚಲ್ಮ್ಸ್ಫೋರ್ಡ್ ಕಾಯ್ದೆ 21 ವರ್ಷ ಹೆಚ್ಚಿನ ವಯಸ್ಸಿನ ಮಹಿಳೆಯರಿಗೆ ಮತದಾನದ ಅವಕಾಶ ಕಲ್ಪಿಸಿತು. 1935 ಭಾರತ ಸರ್ಕಾರದ ಕಾಯ್ದೆಯು ಶಾಸನಸಭೆಯಲ್ಲಿ ಮಹಿಳೆಯರಿಗೆ ಸ್ಥಾನಮಾನವನ್ನು ಮೀಸಲಿರಿಸಿತು. ಸೊ ಯಾವ ಒಂದು ಆ್ಯಕ್ಟ್ ಸರಿಯಾಗಿದೆ ಅಂತೇಳಿ ಸರಿಯಾದ ಸ್ಟೇಟ್ಮೆಂಟನ್ನು ಗುರುತಿಸಿ ಹೇಳ್ತಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 2 ಮಾತ್ರ ಸರಿ, 1ನೇದು ತಪ್ಪು. ಭಾರತ ಸರ್ಕಾರ ಕಾಯ್ದೆ 1935 ಅಡಿಯಲ್ಲಿ ರಚಿಸಲ್ಪಟ್ಟ ಒಕ್ಕೂಟ ವ್ಯವಸ್ಥೆಯಲ್ಲಿ ಶೇಷಾಧಿಕಾರಗಳನ್ನು ಯಾರಿಗೆ ನೀಡಲಾಯಿತು? ಸರಿ ಉತ್ತರ ಆಪ್ಷನ್ ಡಿ, ಗವರ್ನರ್ ಜನರಲ್. ಭಾರತದ ರಾಜಕೀಯ ಇತಿಹಾಸದಲ್ಲಿ ಡಯಾರ್ಕಿ ಅಂದರೆ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ರಾಂತ್ಯಗಳಿಗೆ ಹಂಚಿಕೆಯಾದ ವಿಷಯ ಪಟ್ಟಿಯ 2 ಭಾಗಗಳಾಗಿ ವಿಭಜಿಸಲ್ಪಟ್ಟಿರುವುದು. ಇದು ಡಯಾರ್ಕಿ ಅಂದರೆ. ಕೆಳಗಿನ ಯಾವ ರಾಜ್ಯವು 6ನೇ ಅನುಸೂಚಿಯಡಿ ಒಳಗೊಳ್ಳುವುದಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ, ನಾಗಾಲ್ಯಾಂಡ್. ಕೆಳಗಿನ ಯಾವುದು ಸಂವಿಧಾನದ ಪ್ರಸ್ತಾವನೆಯಡಿಯಲ್ಲಿ ವ್ಯಕ್ತವಾಗಿಲ್ಲ? ಸರಿ ಉತ್ತರ ಆಪ್ಷನ್ ಬಿ, ಆರ್ಥಿಕ ಸ್ವತಂತ್ರ ಇಲ್ಲ. ಕೆಳಗಿನ ಯಾವುದು 42ನೇ ತಿದ್ದುಪಡಿ ಮೂಲಕ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸೇರಿಸಲ್ಪಡ್ತು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಸಮಾನ ಕಾನೂನು ನೆರವು. ಭಾರತದ ಸಂವಿಧಾನದಡಿ ಸಂಪತ್ತಿನ ಒಗ್ಗೂಡಿಸುವಿಕೆಯ ಕೆಳಗಿನ ಯಾವುದನ್ನು ಧಿಕ್ಕರಿಸುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 39(c) ವಿಧಿಯನ್ನು ಧಿಕ್ಕರಿಸುತ್ತೆ. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸರಿಯಾದ ಹೇಳಿಕೆ ಯಾವುದು? ಭಾರತದ ಸಂವಿಧಾನವು ಅದರ ಮೂಲ ರಚನೆಯ ಒಕ್ಕೂಟ ವ್ಯವಸ್ಥೆ, ಜಾತ್ಯತೀತತೆ, ಮೂಲಭೂತ ಹಕ್ಕು ಮತ್ತು ಪ್ರಜಾಪ್ರಭುತ್ವದ ಅಂಶಗಳು ಉಲ್ಲೇಖಿಸಿದೆ. ಭಾರತೀಯ ಸಂವಿಧಾನವು ನಾಗರಿಕರ ಹಕ್ಕುಗಳನ್ನು ರಕ್ಷಿಸುವುದಕ್ಕಾಗಿ ನ್ಯಾಯಾಂಗೀಯ ವಿಮರ್ಶೆಯನ್ನು ನೀಡಿದೆ. ಸರಿಯಾದ ಸ್ಟೇಟ್ಮೆಂಟ್ಸ್ ಯಾವುದು ಕೇಳಿದ್ರೆ ಆಪ್ಷನ್ ಡಿ, ಯಾವುದು ಕೂಡ ಅಲ್ಲ. ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗಗಳನ್ನು ಅವುಗಳ ರಚಿಸಲ್ಪಟ್ಟ ಕಾಲಕ್ರಮದಲ್ಲಿ ಜೋಡಿಸಿ. ಸರಿ ಉತ್ತರ ಆಪ್ಷನ್ ಬಿ, 3, 4, 2, 1. ಮೊದಲಿಗೆ ಯಾವುದಾಗಿದ್ದು? ನಾಗನಗೌಡ ಆಯೋಗ, ನೆಕ್ಸ್ಟ್ ಹಾವನೂರು ಆಯೋಗ, ನೆಕ್ಸ್ಟ್ ವೆಂಕಟಸ್ವಾಮಿ ಆಯೋಗ, ಕೊನೆಯಲ್ಲಿ ಭಕ್ತವತ್ಸಲಂ ಆಯೋಗ. ಈ ರೀತಿ ಕಾಲಾನುಕ್ರಮದಲ್ಲಿದೆ. ಕರ್ನಾಟಕದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ 33% ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಇಡುವಂತೆ ಶಿಫಾರಸು ಮಾಡಿದ ಆಯೋಗ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಭಕ್ತವತ್ಸಲ ಸಮಿತಿ. ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಅಧಿಕಾರಾವಧಿ ಈ ದಿನಾಂಕದಿಂದ 5 ವರ್ಷಗಳದ್ದು ಆಗಿರಬೇಕು. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಇದರ ಪ್ರಥಮ ಸಭೆಯಿಂದ 5 ವರ್ಷ. ಭಾರತದ ಪ್ರಧಾನಮಂತ್ರಿಗಳು ಒಂದು ವೇಳೆ ಯಾವ ಒಂದು ತಮ್ಮ ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯ ಮತದಾನದಲ್ಲಿ ಭಾಗವಹಿಸುವಂತಿಲ್ಲ? ಯಾವ ಸಂದರ್ಭದಲ್ಲಿ? ರೈಟ್ ಆನ್ಸರ್ ಇಸ್ ರಾಜ್ಯಸಭೆಯ ಸದಸ್ಯರಾಗಿದ್ದರೆ. ಸಂವಿಧಾನದ ಪೀಠಿಕೆಗೆ ಸಮಾಜವಾದ ಮತ್ತು ಧರ್ಮ ನಿರಪೇಕ್ಷ ಶಬ್ದಗಳು ಈ ತಿದ್ದುಪಡಿಯಿಂದ ಸೇರಿಸಲ್ಪಟ್ಟವು. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 42ನೇ ತಿದ್ದುಪಡಿ. ಕೆಳಗಿನ ದೃಷ್ಟಾಂತಗಳಲ್ಲಿ ಯಾವುದರಲ್ಲಿ ವ್ಯಕ್ತಿಯೊಬ್ಬ ಸಂಸತ್ತು ಮತ್ತು ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಲು ಅನರ್ಹಗೊಳ್ತಾನೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ವ್ಯಕ್ತಿಯೋರ್ವ ಅಸ್ಪೃಶ್ಯತೆ ಅಪರಾಧಕ್ಕಾಗಿ ನ್ಯಾಯಾಲಯದಿಂದ ಶಿಕ್ಷೆಗೆ ಒಳಗಾಗಿದ್ರೆ ಮಾತ್ರ. ಈ ಕೆಳಗಿನವುಗಳಲ್ಲಿ ಯಾವುದು IP ಕೆಟಲಿಸ್ಟ್ನ ಲ್ಯಾಬ್ ಟು ಮಾರ್ಕೆಟ್ ವಿಧಾನವನ್ನು ಉತ್ತಮವಾಗಿ ವಿವರಿಸುತ್ತೆ? ಲ್ಯಾಬ್ ಟು ಮಾರ್ಕೆಟ್. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಸಂಶೋಧನಾ ಸಂಸ್ಥೆಗಳಲ್ಲಿ ಚಿಲ್ಲರೆ ಮಾರಾಟ ಮಳಿಗೆಯನ್ನು ಸ್ಥಾಪಿಸೋದು. ಈ ಕೆಳಗಿನ ಯಾವ ರಾಜ್ಯಗಳು ಶಾಖದ ಅಲೆಗಳನ್ನು ರಾಷ್ಟ್ರೀಯ ಸೇರ್ಪಡೆಗೆ ಮುಂಚಿತವಾಗಿ ಸ್ಥಳೀಯ ಅಧಿಸೂಚಿತ ವಿಪತ್ತು ಅಂತೇಳಿ ಪರಿಗಣಿಸಿದ್ವು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, 1, 2, 3, 4 ಎಲ್ಲ ರಾಜ್ಯಗಳು. ಯಾವುದ್ಯಾವುದು? ಒಡಿಸ್ಸಾ, ಮಹಾರಾಷ್ಟ್ರ, ರಾಜಸ್ಥಾನ್, ಆಂಧ್ರ ಪ್ರದೇಶ್. ಜಾಗತಿಕ ಅರಣ್ಯ ಗುರಿಗಳ ವರದಿ 2026 ಈ ಕೆಳಗಿನ ಯಾವುದನ್ನು ಜಾಗತಿಕ ಅರಣ್ಯ ನಾಶದ ಪ್ರಾಥಮಿಕ ಚಾಲಕ ಅಂತೇಳಿ ಗುರುತಿಸುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಅರಣ್ಯ ಭೂಮಿಯನ್ನು ಕೃಷಿ ಮತ್ತು ಜಾನುವಾರುಗಳಿಗಾಗಿ ಪರಿವರ್ತಿಸುವುದು. 2026-27ನೇ ಸಾಲಿನ ಸಕ್ಕರೆ ಹಂಗಾಮಿನಲ್ಲಿ ಕಬ್ಬು ಬೆಳೆಗಾರರಿಗೆ ಪ್ರತಿ ಕ್ವಿಂಟಲ್ಗೆ ಯಾವ ಒಂದು FRP ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆಯನ್ನು ಅನುಮೋದಿಸಲಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, Rs. 365 ಪರ್ ಕ್ವಿಂಟಲ್.
ಬೆಂಬಲ ಬೆಲೆಯುವಂತಿಲ್ಲ ಅದು. 2026ರಲ್ಲಿ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆ ಯಾವ ನಗರ ಆಯೋಜನೆ ಮಾಡ್ತಾ ಇದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ನವದೆಹಲಿ. ಹೊಸದಾಗಿ ಅಧಿಸೂಚಿಸಲಾದ ದಕ್ಷಿಣ ಕರಾವಳಿ ರೈಲ್ವೆ ಇದರ ವಲಯದ ಪ್ರಧಾನ ಕೇಂದ್ರ ಕಚೇರಿಯಾಗಿ ಯಾವ ನಗರವನ್ನು ಗೊತ್ತುಪಡಿಸಲಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ವಿಶಾಖಪಟ್ಟಣಂ. 2028ರ ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ನಲ್ಲಿ ತನ್ನ ರಾಷ್ಟ್ರೀಯ ಧ್ವಜದ ಅಡಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಯಾವ ದೇಶದ ಮೇಲೆ ಒಲಿಂಪಿಕ್ ನಿಷೇಧವನ್ನು ತೆಗೆದುಹಾಕಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಬೆಲಾರಸ್. 2026 ವಿಧಾನಸಭೆ ಚುನಾವಣೆ ನಂತರ ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಸುವೇಂದು ಅಧಿಕಾರಿ. 2026ರಲ್ಲಿ ದಿ ಮೆಟಿಯೋರಾಟಿಕಲ್ ಸೊಸೈಟಿ ಫೆಲೋ ಆಗಿ ಆಯ್ಕೆಯಾದ ಮೊದಲ ಭಾರತೀಯ ಮಹಿಳೆ ಯಾರು? ಸರಿ ಉತ್ತರ ಆಪ್ಷನ್ ಸಿ, ಕುಲ್ಜೀತ್ ಕೌರ್ ಮಾರ್ಹಸ್. PMAU 2.0 ವಸತಿ ಪೂರ್ಣಗೊಳಿಸುವಿಕೆ ಅಡಿಯಲ್ಲಿ ಭಾರತದಲ್ಲಿ ಯಾವ ರಾಜ್ಯ ಉತ್ತಮ ಪ್ರದರ್ಶನ ನೀಡುವ ರಾಜ್ಯವಾಗಿ ಹೊರಹೊಮ್ಮಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಒಡಿಸ್ಸಾ. 2026ರಲ್ಲಿ ಭಾರತದ ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರು CDS ಆಗಿ ಯಾರನ್ನ ನೇಮಿಸಲಾಗಿದೆ? ರೈಟ್ ಆನ್ಸರ್ ಇಸ್ ಲೆಫ್ಟಿನೆಂಟ್ ಜನರಲ್ NS ರಾಜಾ ಸುಬ್ರಮಣಿ. 2024-25ರಲ್ಲಿ ಪ್ರಾಥಮಿಕ ಶಾಲೆ ಬಿಡುವರ ಸಂಖ್ಯೆ ಶೂನ್ಯವಾಗಿದ್ದು ದಾಖಲಾತಿ ಮತ್ತು ಪರಿವರ್ತನೆಯ ಮಾಪನಗಳಲ್ಲಿ ಪ್ರಮುಖ ಸುಧಾರಣೆ ಕಂಡ ರಾಜ್ಯ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಜಾರ್ಖಂಡ್. ಮಹಿಳೆಯರ ಸುರಕ್ಷತಾ ಕ್ರಮಗಳನ್ನು ಬಲಪಡಿಸಲು 2026ರಲ್ಲಿ ಯಾವ ರಾಜ್ಯ ಸರ್ಕಾರ ಸಿಂಗಪ್ಪನ್ ಎನ್ನುವಂಥ ವಿಶೇಷ ಕಾರ್ಯಪಡೆ ರಚಿಸಿತು? ಸರಿ ಉತ್ತರ ಆಪ್ಷನ್ ಸಿ, ತಮಿಳುನಾಡು. ಅರ್ಹ ಮಹಿಳೆಯರಿಗೆ ಮಾಸಿಕ 3,000 ರೂಪಾಯಿ ಆರ್ಥಿಕ ನೆರವು ನೀಡುವ ಅನ್ನಪೂರ್ಣ ಭಂಡಾರ್ ಯೋಜನೆ ಯಾವ ರಾಜ್ಯದಲ್ಲಿ ಘೋಷಿಸಲಾಯಿತು? ಸರಿ ಉತ್ತರ ಆಪ್ಷನ್ ಡಿ, ಪಶ್ಚಿಮ ಬಂಗಾಳ. 2025ರ ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿಗಳಿಗೆ 17 ರಾಜ್ಯಗಳು ಮತ್ತು ಕೇಂದ್ರ ಪ್ರದೇಶಗಳಲ್ಲಿ ಎಷ್ಟು ಪಂಚಾಯಿತಿಗಳನ್ನು ಆಯ್ಕೆ ಮಾಡಲಾಗಿದೆ? ಸರಿ ಉತ್ತರ ಆಪ್ಷನ್ ಬಿ, ಒಟ್ಟು 42 ಪಂಚಾಯಿತಿಗಳು. ಇತ್ತೀಚೆಗೆ ಸುದ್ದಿಯಲ್ಲಿರುವ ನ್ಯಾಯಮೂರ್ತಿ ಅರವಿಂದ ಕುಮಾರ್ ಸಮಿತಿ ಪ್ರಾಥಮಿಕವಾಗಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಇದು ಭೌತಿಕ ಮತ್ತು ಡಿಜಿಟಲ್ ನ್ಯಾಯಾಂಗ ಮೂಲಸೌಕರ್ಯಗಳ ಕೂಲಂಕುಷ ಪರೀಕ್ಷೆಗೆ ಮಾರ್ಗಸೂಚಿಯನ್ನು ರೂಪಿಸುತ್ತೆ. ವಿಮಾನ ಎ ಮತ್ತು ಬಿಗಳ ವಿಮಾನ ದುರ್ಘಟನೆಯಲ್ಲಿ ಗಾಯಾಳುಗಳಿಗೆ ಸಂಬಂಧಿಸಿದ ದತ್ತಾಂಶ ಪರಿಗಣಿಸಿ 2020ರಲ್ಲಿ ಬಿಯ ಸಾವು ನೋವಿನ ಸಂಖ್ಯೆ ವಿಮಾನ ಎ ಸಾವು ನೋವಿನ ಸಂಖ್ಯೆಗಿಂತ ಎಷ್ಟು ಶೇಕಡವರೆಗೆ ಕಡಿಮೆ ಇರುತ್ತೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 25%. ಒಂದು ಸಾಲಿನಲ್ಲಿ 6 ಹುಡುಗಿಯರು ಮತ್ತು 4 ಹುಡುಗರಲ್ಲಿ 2 ಹುಡುಗರು ಒಟ್ಟಿಗೆ ಬರದಂತೆ ಎಷ್ಟು ರೀತಿ ಕೂರಿಸಬಹುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 6,04,800 ರೀತಿ ಕೂರಿಸಬಹುದು. ಕೆಳಗಿನವುಗಳಲ್ಲಿ ಮುಂದಿನ ಸಂಖ್ಯೆ ಯಾವುದು ಸರಣಿಯಲ್ಲಿ? 3, 7, 13, 21. ನೆಕ್ಸ್ಟ್ ನಂಬರ್ ಆಪ್ಷನ್ ಸಿ, 31. ಪೆನ್ಸಿಲ್ ಎಂಬ ಪದದ ಅಕ್ಷರಗಳನ್ನು ಇಂಗ್ಲಿಷ್ ಅಕ್ಷರದಲ್ಲಿ ಅಕ್ಷರ ಮಾಲಿಕೆ ಇಳಿಕೆ ಕ್ರಮದಲ್ಲಿ ಬರೆದಾಗ ಅದೇ ಸ್ಥಾನದಲ್ಲಿ ಎಷ್ಟು ಅಕ್ಷರಗಳು ಇರ್ತವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 1 ಅಕ್ಷರ ಇರುತ್ತೆ. ಸ್ನೇಹಿತರಲ್ಲಿ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ಬಿಡಿಸಲಾಗಿಲ್ಲ, ಉತ್ತರ ಮಾತ್ರ ಹೇಳ್ತಿದ್ದೀವಿ. ಗಡಿಯಾರವು 4:15 ಗಂಟೆ ತೋರಿಸಿದ್ರೆ ನಿಮಿಷದ ಮುಳ್ಳು ಪೂರ್ವಕ್ಕೆ ತೋರಿಸಿದ್ರೆ ಗಂಟೆ ಮುಳ್ಳು ಯಾವ ದಿಕ್ಕನ್ನು ಸೂಚಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಈಶಾನ್ಯ. ಒಂದು ನಿಗದಿತ ಮೊತ್ತಕ್ಕೆ 2 ವರ್ಷಗಳಲ್ಲಿ ಸಾಲಿಯಾನ 8% ದರದಲ್ಲಿ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿಗಳ ನಡುವಿನ ವ್ಯತ್ಯಾಸ 1,768 ರೂಪಾಯಿ ಆಗಿದ್ರೆ ಆ ನಿಗದಿತ ಮೊತ್ತ ಎಷ್ಟು? ಸರಿ ಉತ್ತರ ಆಪ್ಷನ್ ಬಿ, 1,20,000. ಒಂದು ಕಾರು ತನ್ನ ವೇಗದಲ್ಲಿ ಪ್ರತಿ ಗಂಟೆಗೆ 2 ಕಿಲೋಮೀಟರ್ ಅಂತ ಹೆಚ್ಚುತ್ತೆ. ಮೊದಲನೇ ಗಂಟೆಯಲ್ಲಿ ಅದು ಕ್ರಮಿಸಿದ ದೂರ 30 ಕಿಲೋಮೀಟರ್ ಆದರೆ 10 ಗಂಟೆಗಳ ನಂತರ ಅದು ಕ್ರಮಿಸಿದ ಒಟ್ಟು ದೂರ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 390 ಕಿಲೋಮೀಟರ್. ಎಕ್ಸ್ನು ವೈಗಿಂತ 2 ಪಟ್ಟು ವೇಗವಾಗಿ ಕೆಲಸ ಮಾಡ್ತಾನೆ. ವೈ ಏಕಾಂಗಿಯಾಗಿ ಒಂದು ಕೆಲಸ ಮುಗಿಸಲು 30 ದಿನ ತೆಗೆದುಕೊಂಡ್ರೆ ಎಕ್ಸ್ ಮತ್ತು ವೈ ಇಬ್ಬರು ಸೇರಿ ಆ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ? ಸರಿ ಉತ್ತರ ಆಪ್ಷನ್ ಎ, 10 ದಿನದಲ್ಲಿ ಮುಗಿಸ್ತಾರೆ.
1 ಲೀಟರ್ ಸೂರ್ಯಕಾಂತಿ ಎಣ್ಣೆಯ ಮಾರಾಟದ ಬೆಲೆ 20% ಲಾಭದೊಂದಿಗೆ 1150 ರುಪೀಸ್ ಆಗಿದೆ. ಅದರ ಮುದ್ರಿತ ಬೆಲೆಗಿಂತ 52% ಕಡಿಮೆ ಇರುತ್ತೆ. ಹಾಗಾದರೆ ಮುದ್ರಿತ ಬೆಲೆ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಡಿ 250 ರುಪೀಸ್. ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 7. ಸ್ನೇಹಿತರೆ, ಇದಾಗಿತ್ತು 2026ರ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಸಂಬಂಧಪಟ್ಟಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ. ಸೊ ಕ್ವಶನ್ ಪೇಪರ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.